ಜೊತೆಗೆ ಮೋದಿ ಅದರಲ್ಲೂ ಇವತ್ತಿಗೆ ರಾಮನನ್ನು ಮೀರಿ ದೇವರನ್ನು ಮೀರಿ ನಿಂತ ಅನ್ನೋಪ್ಪ ಮೋದಿಜಿಯವರು ಅಂತ ಪ್ರಚಾರ ಅದರಿಂದ ಹೆಚ್ಚಿಗೆ ಇವತ್ತು ಅವತಾರ ಪುರುಷರು ನಮಗೆ ಬಿಂಬನೆ ಮಾಡುವಂಥ ಈ ಮೀಡಿಯಾಗಳು ಪ್ರಯತ್ನ ಮಾಡೋದು ಇದೆಲ್ಲ ಒಂದು ಅಪಾಯಕಾರಿ ಒಂದು ಪ್ರವೃತ್ತಿಗಳ ಬೆಳವಣಿಗೆ ಆಗ್ಬೋದು. ಇದರಿಂದಾಗಿ ಪ್ರಜಾಪ್ರಭುತ್ವ ಪ್ರಜೆಗಳಿಂದ ಪ್ರಜೆಗಳಿಂದ ಆಯ್ಕೆ ಮಾಡ್ತಾ ಇದ್ದಾರೆ ಧರ್ಮವನ್ನು ಅಂತ ಹೇಳುವಂಥ ಪ್ರಸಂಗ ಬಂದಿದ್ದರಿಂದಾಗಿ ಪ್ರಜೆಗಳು ಸಹಿತ ವಿಚಾರ ಮಾಡುವಂಥ ಪ್ರಸಂಗ ಇವತ್ತು ಬಂದದ್ದು. ಅದೇನೂ ಆಗಲಿ ಇವತ್ತು ಈ ಒಂದು RSS ಮೀರಿದ ವರ್ತನೆ ಮೋದಿಯವ್ರು ಏನಪ್ಪ ಅಂತಂದ್ರೆ ಒಂದು ಸ್ವಲ್ಪ ಎಲ್ಲರೂ ನಿಂತು ಯೋಚನೆ ಮಾಡಬೇಕಾಗ್ಯದ. ಅದಕ್ಕಾಗಿ ಇವತ್ತು ಮುಂದಿನ ಸರ್ಕಾರ ಹೆಂಗೆ ಆಗ್ಬೋದು ಅನ್ನೋದನ್ನು ಸ್ವಲ್ಪ ನಾವು ವಿಚಾರ ಮಾಡಿದಾಗ ಹೌದಪ್ಪ ಇದು ಧರ್ಮ ಆಧಾರಿತ ರಾಷ್ಟ್ರ ಹಾಗೂ ಸಾಹಿತ್ಯಗಳಿದ್ದಾವ. ಸಪೋಸ್ ಮೋದಿಜಿಯವ್ರು ಗೆದ್ರೆ ಅದ್ರ ಜೊತೆಗೆ ಇನ್ನೂ ಅನೇಕ ಬದಲಾವಣೆಗಳಾಗ್ತಾವೆ. ಮತ್ತು ಸಂವಿಧಾನ ಸಹಿತ ಬದಲಾವಣೆ ಆದರೂ ಯಾರೂ ಆಶ್ಚರ್ಯಪಡಬೇಕಾಗಿಲ್ಲ. ಯಾಕಂದರೆ ಸಂವಿಧಾನ ಬದಲಾವಣೆ ಇಡೀ ದೇಶದ ಜನನ ಅದು ಬದಲಾಯಿಸಪ್ಪ ಅಂತ ಅನ್ನುವಂಥ ವಾತಾವರಣ. ಮತ್ತು ಈಗಾಗಲೇ ಅವ್ರು ಗೆದ್ದಲ್ಲೆಲ್ಲ ಹೇಳ್ಕೊತ ಬಂದಿದ್ದಾರೆ ಇಲ್ಲ ಜನ ಒಪ್ಪಿದಾರ ಅಂತ. ಅದನ್ನು ಒಂದು ನೆಪ ಇಟ್ಕೊಂಡು ನೋಡ್ರಿ ಇವನ್ನ ಉತ್ತರ ಪ್ರದೇಶದಲ್ಲಿ ಗೆದ್ದಾಗ ಇಲ್ಲ ಜನ ಆಯ್ಕೆ ಮಾಡಿದ್ದಾರೆ, ಮಧ್ಯಪ್ರದೇಶದಲ್ಲಿ ಗೆದ್ದಾಗ ಜನ ಆಯ್ಕೆ ಮಾಡಿದ್ದಾರೆ, ಜನ ಒಪ್ಪಿದ್ದಾರೆ ನಮ್ಮ ಈ ತತ್ವಗಳನ್ನು. ಹಾಗೆ ಈ ಹಿಂದುತ್ವನ ಒಪ್ಪಿದ್ದಾರೆ, ನಾವು ಹಿಂದೂ ರಾಷ್ಟ್ರವನ್ನು ಮಾಡ್ತಾ ಇದ್ದೀವಿ ಅಂತೇಳಿ 2024 ಚುನಾವಣೆ ಗೆದ್ದರೆ ಮಾಡೋ ಸಾಧ್ಯತೆಲ್ಲ ಇದ್ದಾವೆ. ಮತ್ತು ಅದನ್ನು ವಿರೋಧಿಸುವಂಥ ಶಕ್ತಿ ಇವತ್ತು ವಿರೋಧ ಪಕ್ಷಗಳಲ್ಲಿ ಇಲ್ಲ. ಅವರು ಸಹಿತ ಇವತ್ತು ನೋಡ್ತಾ ಇದ್ದೀವಿ ತಮ್ಮ ಹಣೆಗೆ ಭಂಡಾರ ಕುಂಕುಮ ಹೊಡ್ಕೊಂಡು ಗುಡಿ ಅಡ್ಡಾಡೋದು ದೇವರಲ್ಲಿ ಬಿಡ್ಕೊಳ್ಳೋದು ಎಲ್ಲ ನೋಡಿದಾಗ ಈ ದೇಶದ ಕರ್ತೃತ್ವ ಶಕ್ತಿ ದುಡಿಯುವಂಥ ಶಕ್ತಿ ಎಲ್ಲಿ ಹೋಯಿತು, ವೈಚಾರಿಕ ಶಕ್ತಿ ಎಲ್ಲಿ ಹೋಯಿತು, ವೈಜ್ಞಾನಿಕ ಶಕ್ತಿ ಎಲ್ಲಿ ಹೋಯಿತು ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಂಗದ. ಅದೆಲ್ಲಕ್ಕಿಂತ ಹೆಚ್ಚಿಗೆ ಏನಪ್ಪ ಅಂದ್ರೆ ಸಂಘಟನೆಯಾಗಿದ್ದಂಥ ಕಾರ್ಯಕರ್ತರು ಕೂಡಿದಂಥ RSS ಇವತ್ತೊಬ್ಬ ವ್ಯಕ್ತಿಯ ಪೂಜೆಯಲ್ಲಿ ಮುಂದುವರೆದು ಮಾತ್ರ ಇನ್ನೂ ಆತಂಕಕಾರಿ ಅಂತ. ಯಾಕಂದರೆ ಒಂದು ಇಡೀ ದೇಶದ ತುಂಬ ಒಂದು ಕಾಲಕ್ಕೆ ಹೆಂಗೆ ಗಾಂಧೀಜಿಯವರು ವ್ಯಾಪಿಸಿದ್ರು, ಇಡೀ ದೇಶದ ತುಂಬ ಸ್ವಂತ ಹೋರಾಟಗಾರರು ವ್ಯಾಪಿಸಿದ್ರು, ಹಾಗೆ ಇವತ್ತು RSS ಇಡೀ ದೇಶದ ತುಂಬ ವ್ಯಾಪಿಸ್ತಾ ಇದೆ. ಮತ್ತು ನಮ್ಮಲ್ಲಿ ಶಿಕ್ಷಣದ ಒಂದು ಚಿಂತನಾ ಶಕ್ತಿನೂ ನಮ್ಮಲ್ಲಿ ಕಡಿಮೆ ಆಗ್ಯದ. ಹೀಗಾಗಿ ಯಾರೇನು ಹೇಳ್ತಾರೆ ಸರಿ ಅನ್ನಿಸ್ತು. ಅದರಲ್ಲೂ RSS ಅವ್ರು ಹೇಳುವಂಥ ಮಾತುಗಳು ಮತ್ತು ಸುಮಧುರವಾಗಿ ಮಾತಾಡ್ತಾರೆ, ಮೆಚ್ಚುವಾಗಿ ಮಾತಾಡ್ತಾರೆ, ಮತ್ತು ನಮ್ಮ ಬದುಕು ಕೊಡ್ತಾರೆ ಅಂತ ಮಾತಾಡ್ತಾರೆ. ಈಗಾಗಲೇ ಮೋದಿಜಿಯವರು ಗ್ಯಾರಂಟಿಗಳನ್ನು ಕೊಟ್ಬಿಟ್ಟಿದ್ದಾರೆ. ನೀವೇನು ಚಿಂತೆ ಮಾಡುವಾಗಿಲ್ಲಪ್ಪ, ನಿಮ್ಮನ್ನು ಅಕ್ಕಿ ಕೊಡ್ತೀವಿ, ನಿಮಗೆ ನಾವು ರೈತರಿಗೆ ಒಂದು 6,000 ರೂಪಾಯಿ ಕೊಡ್ತೀವಿ ವರ್ಷಕ್ಕೆ, ಇನ್ನೂ ಎಲ್ಲ ಆಶ್ವಾಸನೆ ಕೊಡ್ತಾ ಇದ್ದಾರೆ, ಇನ್ನೂ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಸ್ಮಾರ್ಟ್ ಸಿಟಿಗಳು ಮಾಡ್ತೀವಿ, ಸ್ಮಾರ್ಟ್ ಹಳ್ಳಿಗಳು ಎಲ್ಲನೂ ಮಾಡ್ತೀವಿ ಅಂತ ಆಶ್ವಾಸನೆ ಕೊಡ್ತಾರೆ. ಎಲ್ಲ ನೆಲೆಗಟ್ಟಿನಲ್ಲೇ ಮನೆಗಳನ್ನು ಕೊಡ್ತೀವಿ ಇರಲಿಕ್ಕೆ, ಮತ್ತೇನೋ ಮಾಡ್ತೀವಿ ಅನ್ನುವಂಥ ಮಾತುಗಳಾಡೋದ್ರಿಂದಾಗೆ ಜನನು ಸಹಿತ ಇವತ್ತು ಈ ಒಂದು ಆಶ್ವಾಸನೆಗಳಿಗೆ, ಈ ಒಂದು ಭ್ರಮಾತ್ಮಕ ಆಶ್ವಾಸನೆಗಳಿಗೆ ಬಲಿಯಾಗೋದ್ರಲ್ಲಿ ಎರಡು ಅಭಿಪ್ರಾಯ ಇಲ್ಲ. ಹೀಗಾಗಿ ಈ ಎಲ್ಲ ನೆಲೆಗಟ್ಟಿನಲ್ಲೇ RSS ಇದ್ದಿದ್ದು ಮತ್ತೆ ಅದು ಸಹ ಸ್ವತಃ ಚಿಂತನೆ ಮಾಡಬೇಕಾಗ್ಯದ. ಸಪೋಸ್ ಎಲ್ಲ ನಾಳೆ ಡಿಕ್ಟೇಟರ್ ಆಫ್ ತಯಾರಾದ್ರೆ ಅವರ ಒಂದು ಸಂಘಟನೆಯಿಂದ ಅದು ಅವ್ರಿಗೂ ಅಪಾಯ ಇದೆ ಅನ್ನೋದನ್ನು ನಾವು ಮರಿಬಾರ್ದಾಗ್ಯದ. ಯಾಕಂತಂದ್ರೆ ಸಂಘಟನೆಗಿಂತ ವ್ಯಕ್ತಿ ದೊಡ್ಡವಲ್ಲ, ಅದು ಒಪ್ಪುವಂಥ ಮಾತು. ವ್ಯಕ್ತಿ ಪೂಜಿಸಲ್ಲ, ಅದು ಮೂಲ ಏನು ನಮ್ಮ ಹೆಡ್ಗೇವಾರ್ ಅವರು, ಗೋಳ್ವಾಲ್ಕರ್ ಅವರು, ನಂತರದ ಇವತ್ತಿನವರೆಗಿನ ಎಲ್ಲ ನಮ್ಮ ಏನಪ್ಪ ಅಂತ ಸಂಚಾಲಕರು ತೆಗೆದುಕೊಂಡು ತಂದಿರ್ತಾರೆ. ಸರಿಯಾಗ್ಯದ. ಅದನ್ನು ಮಾಡಿಕೊಳ್ಳೋದ ಕೇವಲ ಒಬ್ಬ ವ್ಯಕ್ತಿನ ಬೆಳೆಸಿದ್ರಪ್ಪ ಅಂತಂದ್ರೆ ನಿಶ್ಚಿತವಾಗಿ ತೊಂದರೆಗಳು ಅವ್ರಿಗೂ ಅದು ಇಲ್ಲ ಅಂತಲ್ಲ. ಯಾಕಂದರೆ ಕೆಲವೊಮ್ಮೆ ಹೇಳ್ತೀವಿ ನಮಗೆ ರೇಷ್ಮೆ ಹುಳುಗಳನ್ನ ಆಪೋಷಣೆ ಮಾಡೋಂಗೆ ಆಗ್ಬೋದೇನೋ, ಆಪೋಷಣೆ ಗೊತ್ತಲ್ಲ ನುಂಗಿ ಹಾಕ್ಬೋದೇನೋ. ಹೀಗಾಗಿ